ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11 ಹಾಗೆ 12ನೇ ಕಂತಿನ ಹಣ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ. ಸೊ ಅದರ ಬಗ್ಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ನ ಮಾಡಿ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಆ ಅಪ್ಡೇಟ್ಸ್ ಏನಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಜೊತೆಗೆ ಅನ್ನಭಾಗ್ಯ ಯೋಜನೆ ಬಗ್ಗೆನೂ ಒಂದಿಷ್ಟು ಅಪ್ಡೇಟ್ಸ್ ಇದೆ. ಸೊ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಜೊತೆಗೆ ಸ್ನೇಹಿತರೆ, ಈಗಾಗಲೇ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ 3 ವಿಷಯಗಳು ಈ ಒಂದೇ ವಿಡಿಯೋದಲ್ಲಿ ಇರುತ್ತೆ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋಗಳು ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ, ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಈ ವಿಡಿಯೋದಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನು ಅಪ್ಡೇಟ್ಸ್ ಇದೆಯೋ ಅದನ್ನು ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ಸ್ನೇಹಿತರೆ, ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸೋದಕ್ಕೆ ಜುಲೈ 31ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ರು. ಸೊ ಆ ಟೈಮನ್ನು ಇನ್ನು ಮುಂದೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಈಗಾಗಲೇ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಆಗಸ್ಟ್ 10ನೇ ತಾರೀಕು ತನಕ ನೀವು ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಳ್ಬೋದು. ಆಗಸ್ಟ್ 10ನೇ ತಾರೀಕು ಒಳಗಾಗಿ ಯಾರ್ಯಾರು ಇನ್ನೂ ಕೂಡ ರೇಷನ್ ಕಾರ್ಡ್ನ ಅಪ್ಡೇಟ್ ಮಾಡದೆ ವೆಯ್ಟ್ ಮಾಡ್ತಾ ಇದ್ದೀರೋ, ಹಾಗೆ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಳ್ದೆ ವೆಯ್ಟ್ ಮಾಡ್ತಾ ಇದ್ದೀರೋ, ಅವರೆಲ್ಲರೂ ಕೂಡ ಆಗಸ್ಟ್ 10ನೇ ತಾರೀಕು ಒಳಗೆ ಹೋಗಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೊಂಡು ಬರ್ಬೋದು. ಸೊ ಕುಟುಂಬದ ಯಜಮಾನಿ ಯಾರಾಗಿರ್ತೀರೋ ಅವರ ನೇಮನ್ನು ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಅವ್ರದ್ದು ಏನಾದ್ರು ಡೆತ್ ಆಗಿದ್ರೆ ಅವ್ರನ್ನ ರಿಮೂವ್ ಮಾಡಿ ಇನ್ನೊಬ್ಬರನ್ನು ಯಜಮಾನಿ ಮಾಡೋದಾಗಿರ್ಬೋದು, ಅಥವಾ ಕುಟುಂಬದ ಯಜಮಾನನ ಹೆಸರು ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಾಗಿರ್ಬೋದು, ಕುಟುಂಬದ ಸದಸ್ಯರ ಹೆಸರು ಏನಾದರೂ ಚೇಂಜಸ್ ಇದ್ದರೂ ಕೂಡ ಚೇಂಜಸ್ ಮಾಡ್ಕೊಳ್ಳೋದಾಗಿರ್ಬೋದು, ಕುಟುಂಬದ ಯಾರು ಹೊಸ ಸದಸ್ಯರಿದ್ದರೆ ಅದರ ಒಂದು ಮಗು ಹುಟ್ಟಿದರೆ ಅದನ್ನು ನಿಮ್ಮ ರೇಷನ್ ಕಾರ್ಡಿಗೆ ಸೇರಿಸೋದಾಗಿರ್ಬೋದು, ಇದೆಲ್ಲದನ್ನು ಕೂಡ ಮಾಡ್ಕೊಳ್ಬೋದು. ಅಡ್ರೆಸ್ ಚೇಂಜ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇದೆಲ್ಲದನ್ನು ಕೂಡ ನೀವು ಚೇಂಜಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ಆಗಸ್ಟ್ 10ರ ಒಳಗಾಗಿ ನೀವು ಇದೆಲ್ಲ ಅಪ್ಡೇಟ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಲ್ಲಿ ಮಾಡಿಸೋದಂತ ಹೇಳಿದ್ರೆ, ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರಗಳಲ್ಲಿ ಮಾಡಿಕೊಡ್ತಾರೆ. ಜೊತೆಗೆ ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಆಗಿರ್ಬೋದು, ಹಾಗೆ ಕರ್ನಾಟಕ ಒನ್ ಕೇಂದ್ರಗಳಲ್ಲೂ ಹೋಗಿ ನೀವು ವಿಚಾರಿಸಿ, ಅಲ್ಲೂ ಕೂಡ ನಿಮಗೆ ರೇಷನ್ ಕಾರ್ಡ್ನ ತಿದ್ದುಪಡಿನ ಮಾಡಿಸಿಕೊಡ್ತಾರೆ. ಸೊ ನೀವು ಆದಷ್ಟು ಬೇಗ ಹೋಗಿ ಈ ತಿದ್ದುಪಡಿನ ಮಾಡಿಸ್ಕೊಂಡು ಬನ್ನಿ ಸ್ನೇಹಿತರೆ. ಸೊ ಇದಿಷ್ಟು ರೇಷನ್ ಕಾರ್ಡ್ನ ತಿದ್ದುಪಡಿ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಅನ್ನಭಾಗ್ಯ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅನ್ನಭಾಗ್ಯ ಯೋಜನೆ ಇನ್ನು ಮುಂದೆ ಅಕ್ಕಿಯ ಬದಲು ಹಣ ಏನು ಬರ್ತಾಯಿತ್ತೋ ಅದೆಲ್ಲದನ್ನು ಕೂಡ ಸ್ಟಾಪ್ ಮಾಡಿ ಅಕ್ಕಿನೇ ಕೊಡ್ತಾರೆ, ಸಿರಿಧಾನ್ಯಗಳನ್ನೇ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಈಗಾಗಲೇ ಬಜೆಟ್ನಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ 5 ವರ್ಷಗಳ ಕಾಲ ನಾವು ಅಕ್ಕಿನ ಕೊಡ್ತೀವಿ, ಎಲ್ಲ ರಾಜ್ಯಗಳಿಗೂ ಕೂಡ ಅಕ್ಕಿನ ಕೊಡ್ತೀವಿ ಅಂತೇಳ್ಬಿಟ್ಟು ಒಪ್ಕೊಂಡಿದೆ. ಅದೇ ಥರವಾಗಿ ಇನ್ನು ಮುಂದೆ ಈಗಾಗಲೇ 5 kg ಏನು ಅಕ್ಕಿ ಕೊಡ್ತಾ ಇದೆಯೋ ಅದೇ ರೀತಿಯಾಗಿ ಇನ್ನು 5 kgಗೆ ಹಣನ ಕೊಡ್ತಾ ಇದ್ರಲ್ಲ, ಅದನ್ನು ಸ್ಟಾಪ್ ಮಾಡಿ ಅಕ್ಕಿ ಅಥವಾ ಬೇರೆ ಧಾನ್ಯಗಳನ್ನು ಕೊಡುವ ಚಾನ್ಸಸ್ ಇದೆ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸೊ ಇನ್ನು ಮುಂದೆ ಏನಾದರೂ ಅಪ್ಡೇಟ್ಸ್ ಬಂದರೆ ಈ ಅನ್ನಭಾಗ್ಯ ಯೋಜನೆ ಬಗ್ಗೆ ಅಕ್ಕಿನೇ ಕೊಡ್ತಾರಾ ಇಲ್ಲ ಹಣನೇ ಕೊಡ್ತಾರಾ, ಸೊ ಅಕ್ಕಿ ಬದಲು ಬೇರೆ ಏನಾದ್ರು 5 kg ಧಾನ್ಯ ಕೊಟ್ಟು 5 kg ಅಕ್ಕಿ ಕೊಡ್ತಾರೆ ಒಬ್ಬರಿಗೆ ಅಂತೇಳ್ಬಿಟ್ಟು ಕೂಡ ನಾನು ತಿಳಿಸಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಹಾಗೆಯೇ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಮಹಿಳೆಯರಿಗೆ ಹಣ ಬಂದಿಲ್ಲ. 11ನೇ ಕಂತಿನ ಹಣ ಹಾಗೆ 12ನೇ ಕಂತಿನ ಹಣ, 2 ಕಂತಿನ ಹಣ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ. ಸೊ ಇದಕ್ಕೆ ಪ್ರತಿಕ್ರಿಯೆ ಈಗಾಗಲೇ ಸಾಕಷ್ಟು ಜನರು ಕೊಡ್ತಾ ಇದ್ದಾರೆ. ಸೊ DK ಶಿವಕುಮಾರ್ ಅವರು ಕೊಟ್ಟಿದ್ದರು, ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಇನ್ನೊಂದು ವಾರದ ಒಳಗಾಗಿ ಬರುತ್ತೆ, ಆಗಸ್ಟು ಫಸ್ಟ್ ವೀಕಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ, 2,000 ರೂಪಾಯಿ 4,000 ರೂಪಾಯಿ ಎಲ್ಲರಿಗೂ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದರು. ಈಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ಅಧಿಕೃತವಾಗಿ ಸುದ್ದಿಗೋಷ್ಠಿ ನಡೆಸಿ ಅದರಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಈಗಾಗಲೇ ಪತ್ರಕರ್ತರು ಕೇಳಿದರೆ, ಸರ್ ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಜೂನ್ ಹಾಗೆ ಜುಲೈ ತಿಂಗಳ ಹಣ ಬಂದಿಲ್ಲ, ಸೊ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಕೇಳಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂಥ ಮುಖ್ಯಮಂತ್ರಿಗಳು, ಹೌದು ಈಗಾಗಲೇ ಜೂನು ಹಾಗೆ ಜುಲೈ ತಿಂಗಳ 2 ತಿಂಗಳ ಹಣ ನಾವು ಹಾಕಿಲ್ಲ,
ಸೊ ಹಾಕೋದಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಹೇಳಿದ್ದೀನಿ. ಇನ್ನೇನು ಕೆಲವೇ ದಿನದ ಒಳಗಾಗಿ ಎಲ್ಲರ ಖಾತೆಗೂ ಜಮಾ ಆಗುತ್ತೆ. ಸೊ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಹಾಗೆ ಕೆಲವೊಂದು ಸರ್ವರ್ ಸಮಸ್ಯೆಯಿಂದ ನಾವು ಅಕೌಂಟಿಗೆ ಹಣನ ಹಾಕೋದಕ್ಕಾಗಿರಲಿಲ್ಲ. 2 ತಿಂಗಳು ಹೋಲ್ಡ್ ಮಾಡಿ ಇಟ್ಟಿರೋದು ಹೌದೇ, ಆದರೆ ನಾವು ಇನ್ನು ಮುಂದೆ ಎಲ್ಲರ ಖಾತೆಗೂ ಹಣ ಜಮಾ ಮಾಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದೀನಿ. ಇನ್ನೇನು ಕೆಲವೇ ದಿನದ ಒಳಗಾಗಿ ಎಲ್ಲರಿಗೂ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಸುದ್ದಿಗೋಷ್ಠಿ ನಡೆಸಿನೇ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಈಗಾಗಲೇ ಯಾರ್ಯಾರಿಗೆ ಹಣ ಬಂದಿಲ್ವೋ ಅವರೆಲ್ಲರಿಗೂ ಕೂಡ ಹಣ ಬಂದೇ ಬರುತ್ತೆ ಅಂತೇಳ್ಬಿಟ್ಟು ಭರವಸೆ ನೀಡಿದ್ದಾರೆ. ಸೊ ನೀವು ವೆಯ್ಟ್ ಮಾಡಿ, ನಿಮಗಿರೋದು ಒಂದೇ ಒಂದು ದಾರಿ ಏನಂತ ಹೇಳಿದ್ರೆ ವೆಯ್ಟ್ ಮಾಡಬೇಕಷ್ಟೇ. ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಬೇಕು. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಮಹಿಳೆಯರಿಗೆ 4,000 ರೂಪಾಯಿ ಏನು ಬಂದಿಲ್ವೋ, 11 ಹಾಗೆ 12ನೇ ಕಂತಿನ ಹಣ ಬಂದಿಲ್ವೋ ಅವರೆಲ್ಲರಿಗೂ ಕೂಡ ಹಣ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಜಮಾ ಆಗಿದೆ. 4,000 ರೂಪಾಯಿ ಒಂದೇ ಸಲ ಜಮಾ ಆಗಿದೆ. 2,000 ರೂಪಾಯಿ 2 ಸಲ ಅಲ್ಲ, ಒಟ್ಟಿನಲ್ಲಿ 4,000 ರೂಪಾಯಿ ಒಂದೇ ಸಲ ಸಾಕಷ್ಟು ಮಹಿಳೆಯರಿಗೆ ಜಮಾ ಆಗಿದೆ. ಸೊ ನಿಮಗೂ ಕೂಡ ಏನಾದರೂ ಜಮಾ ಆಗಿದ್ದರೆ ದಯವಿಟ್ಟು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾರ್ಯಾರಿಗೆ ಇನ್ನೂ ಹಣ ಬಂದಿಲ್ವೋ ಅವರು ಕೂಡ ನಿಮ್ಮ ಡಿಸ್ಟಿಕ್ನ ಮೆನ್ಷನ್ ಮಾಡಿ ನನ್ನ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ. ಎಷ್ಟು ಜನರಿಗೆ ಬಂದಿದೆ, ಎಷ್ಟು ಜನರಿಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲೇ ಗೊತ್ತಾಗುತ್ತೆ. ಸೊ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಬೇಡಿ. ಸೊ ನಿಮಗೆ ಹಣ ಬಂದೇ ಬರುತ್ತೆ. ಈಗಾಗಲೇ ಏನು ಮುಖ್ಯಮಂತ್ರಿಗಳೇ ಅಧಿಕೃತವಾಗಿ ಹೇಳಿದಾರೋ ಸೊ ನಿಮಗೆ ಹಣ ಬಂದೇ ಬರುತ್ತೆ. ವೆಯ್ಟ್ ಮಾಡಿ ಅಷ್ಟೇ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದರು, ಆಗಸ್ಟ್ ಫಸ್ಟ್ ವೀಕ್ ಒಳಗಾಗಿ ಎಲ್ಲರ ಖಾತೆಗೂ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಂದಿಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಬರೋದಕ್ಕೆ ಶುರುವಾಗಿದೆ. ನಿಮಗೂ ಕೂಡ ಬರ್ಬೋದು. ಸೊ ವೆಯ್ಟ್ ಮಾಡಿ, ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಕೂಡ ಬರುತ್ತೆ. ವೆಯ್ಟ್ ಮಾಡಿ ಸ್ನೇಹಿತರೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಬಂದೇ ಬರುತ್ತೆ ಅಂತ ಹೇಳ್ತಾ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಜೊತೆಗೆ ರೇಷನ್ ಕಾರ್ಡ್ನ ತಿದ್ದುಪಡಿ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ, ಜೊತೆಗೆ ಲೈಕ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.